ಹ್ಮ್, ಹ್ಮ್. ಆ, ನಮಸ್ಕಾರ. ಒಂದು ಸುಮಾರು ಜನ ಹೇಳೋದು ಕೇಳಿರ್ತೀವಿ. ಲೈಕ್ ಕಷ್ಟ ಬಂದಾಗ ಸಂಬಂಧಿಕರು ಯಾರು ಸಹಾಯ ಮಾಡಲ್ಲ, ಅದು ಹಾಗೆ ಹೀಗೆ ಇದು ಅಂತ. ಬಟ್ ಸಂಬಂಧಿಕರು ಸಹಾಯ, ಈಗ ಏನೋ ಮನೆ ಕಟ್ಸ್ಬೇಕಾದ್ರೆ ಸ್ವಲ್ಪ ಆ, ಹಣ ಸಹಾಯ ಮಾಡೋದು, ಮತ್ತು ಯಾರು ಗೊತ್ತಿರೋ ಕಾರ್ಪೆಂಟ್ರು ಪೇಂಟರು ಯಾರು ಹೇಳಿ ಆ, ಸ್ವಲ್ಪ ಕೆಲಸ ಬೇಗ ಮಾಡೋಕ್ಕೆ ಆಗೋಕ್ಕೆ ಸಹಕಾರ ಮಾಡ್ತಾರೆ. ಸೊ ಅದೆಲ್ಲ ಸಂಬಂಧಿಕರುಗಳು ಅದನ್ನು ಆ ಥರ ಇದೆಲ್ಲ ಮಾಡ್ಬೋದು. ಬಟ್ ಮಾನಸಿಕವಾಗಿ ಸಂಬಂಧಿಕರು ಜಾಸ್ತಿ ಆ, ಏನು ಮಾನಸಿಕವಾಗಿ ಅಷ್ಟು ಏನಂತೀರ, ಆ ಆ ಒಂದು ಅವರಿಗೆ ಗೊತ್ತಿದ್ರು ಅವರು ನಮಗೆ ಮನಸ್ಸಿನ ಬಗ್ಗೆ ಏನಾರೊಂದು ಹೇಳಿದ್ರು, ನಮಗೆ ಅವರ ಜೊತೆ ಒಂದು ಏನಂತಾರೆ ಬ್ಲಡ್ ರಿಲೇಷನ್, ಅದರಿಂದಾಗಿ ಅವರು ಅವ್ರನ್ನ ಎಷ್ಟು ತಿಳ್ಕೊಂಡಿರ್ತಾರೋ ನಾವು ಹಾಗೆ ಅಷ್ಟೇ ಅಂತ ಅವರು ಅಂದ್ಕೊಳ್ತಾರೆ. ಲೈಕ್ ಒಳಗಡೆ ಇನ್ಸೈಡ್ ಜರ್ನಿ ಬೇರೆ ಬೇರೆ, ಒಬ್ಬೊಬ್ರದ್ದು ಒಂದೊಂದು ಥರ ಇರತ್ತೆ. ಸೊ ಇನ್ಸೈಡ್ ಜರ್ನಿ ಹೇಳೋಕ್ಕಾಗಲ್ಲ ಯಾರು ಎಷ್ಟು ದೂರ ಹೋಗಿದ್ದಾರೆ ಅಂತ. ಅದಲ್ಲದೆ ಇನ್ನೂ ಹಿತ್ತಲ ಗಿಡ ಮದ್ದಲ್ಲ ಅಂತಾರಲ್ಲ, ನಮ್ಮ ಸಂಬಂಧಿಕರು ಏನಾರು ಹೇಳಿದ್ದು ಬಿಡು ಇದು ಏನು ಇವ್ರು ಹೇಳೋದು ನಾ ಏನು ಕೇಳೋದು, ಆ ಥರ ಒಂದು ಇದು ಬರುತ್ತೆ. ಸೊ ಯಾರು ಎಷ್ಟು ಅರ್ಥ ಮಾಡ್ಕೊಳ್ತಾರೋ ಅಷ್ಟು ಓಕೆ. ಬೇರೆ ನಾವು ಅಂದ್ಕೊಂಡ ರೀತಿ ಅವ್ರು ಅರ್ಥ ಮಾಡ್ಕೊಬೇಕು, ಆ ಥರ ಎಲ್ಲ ಎಕ್ಸ್ಪೆಕ್ಟ್ ಮಾಡಿದ್ರೆ ಸಂಬಂಧಗಳು ಯಾವ ಸಂಬಂಧಗಳು ಯಾವ ಇದಿಲ್ಲ, ವೇರಿ ಆಗ್ತಾ ಇರತ್ತೆ. ಜೊತೆಗಿದ್ದಾಗ ಒಂಥರ ಯೋಚನೆ ಮಾಡ್ತೀವಿ, ಆಮೇಲೆ ದೂರ ಇದ್ದಾಗ ಒಂಥರ ಯೋಚನೆ ಮಾಡ್ತೀವಿ. ಸಂಬಂಧಿಕರೆಲ್ಲ ಒಳ್ಳೆಯವರೇ ಇರ್ತಾರೆ, ಆದರೆ ಮನಸ್ಸಿನ ವಿಚಾರಲ್ಲಿ ಅವ್ರು ಸ್ವಲ್ಪ ಅಷ್ಟು ಏನಂತೀರ, ಮನಸ್ಸಿನ ವಿಚಾರದಲ್ಲಿ ಅವರೊಂದು ಕಷ್ಟ ಆಗತ್ತೆ. ಅವರು ಹೇಳಿದ್ರು ನಮಗೂ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ. ಅವರು ಹೇಳೋದು ಅಲ್ಲಿ ಎಲ್ಲೋ ಒಂದು ಕಡೆ ಆ ರಿಲೇಷನ್, ಒಂದು ಸಂಬಂಧಕ್ಕೆ ಸೀಮಿತ ಆಗಿ ನಾವು ಅವ್ರನ್ನ ನೋಡ್ತಾ ಇರ್ತೀವಿ, ಅವರು ನಮ್ಮನ್ನು ಸಂಬಂಧಕ್ಕೆ ಸೀಮಿತ ಆಗಿ ನೋಡ್ತಾ ಇರ್ತಾರೆ. ಸೊ ಅಣ್ಣ ಇಲ್ಲ ಭಾವ ಮಾವ ಎಲ್ಲ ಸಂಬಂಧಗಳನ್ನೆಲ್ಲ ಆ ಲೇಬಲೆಲ್ಲ ಸೈಡಿಗಿಟ್ಟು ಇಬ್ಬರು ನಾರ್ಮಲ್ ಮನುಷ್ಯರ ಥರ ಮಾತಾಡೋಕ್ಕಾದರೆ ಒಳ್ಳೆಯದು. ಬಟ್ ಆ ಲೇಬಲ್ದೇ ಸಮಸ್ಯೆ ಲೇಬಲ್ದೇ ಸಮಸ್ಯೆ. ಆ ಲೇಬಲ್
ಇಲ್ಲ ಅಂದರೆ ಯಾವುದು ಗಲಾಟೆನೂ ಇರಲ್ಲ. ಎಲ್ಲ ಗಲಾಟೆ ಆ ಲೇಬಲ್ಗಳಿಂದಾಗಿ ಗಲಾಟೆ. ನಾನು ಹೇಳಿದ ಕೇಳೋದು, ನೀನು ಏನೋ ಆ ಒಂದು ಇದು ಅದೊಂದು ಲಿಮಿಟ್ ಬಂದ್ಬಿಡುತ್ತೆ ಸಂಬಂಧಗಳಲ್ಲಿ. ಸೊ ನೋಡಿ, ಆದಷ್ಟು ಲೇಬಲ್ ಇಲ್ಲದೇ ವ್ಯಕ್ತಿನ ನೋಡೋ ಪ್ರಯತ್ನ ಮಾಡಿ. ಲೇಬಲ್ ಇಲ್ಲದೇನೆ ವ್ಯಕ್ತಿಯನ್ನು ನೋಡೋ ಪ್ರಯತ್ನ ಮಾಡಿ.